ನಿಜ ಗೊತ್ತಿದ್ರೂ ಸುಮ್ಮನೆ ಇರ್ಬೇಕಾಗಿ ಬರ್ತಿದೆ. ಅದಕ್ಕೆ ಜೀವನ ಹಾಳಾಗ್ತಿದೆ ಅಂತ ಗೊತ್ತಿದ್ರೂ ಕೂಡ ಎಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾಗಿ ಬರ್ತಿದೆ. ನಾನು ತಪ್ಪು ಮಾಡ್ತಿದ್ದೀನಲ್ವಾ? ನನ್ನ ಸ್ವಾರ್ಥಕ್ಕೋಸ್ಕರ ಅದಕ್ಕೆ ಜೀವನನ ಬಲಿ ಕೊಡ್ತಿದ್ದೀನಲ್ವಾ? ಏನ್ ಸಂಜನಾ, ಏನಾಯ್ತು? ನಿನ್ ಪಕ್ಕದಲ್ಲಿ ನಿನ್ ಎದುರುಗಡೆ ಏನಾಗ್ತಾ ಇದೆ ಅಂತ ಗೊತ್ತಾಗದೆ ಇರೋಷ್ಟು ಎಲ್ಲಿ ಕಳ್ದೋಗಿದ್ಯಾ? ಏನಾಯ್ತು ಹೇಳು. ಏನಿಲ್ಲ ದೊಡ್ಡಮ್ಮ. ಅಷ್ಟೊಂದು ಬೇವ್ರ್ತಾ ಇದ್ಯಾ? ಯಾವ ವಿಷಯದ ಬಗ್ಗೆನಾದ್ರೂ ಟೆನ್ಷನ್ ಇದೆಯಾ? ಟೆನ್ಷನಾ? ಹಾಗೆಲ್ಲ ಏನಿಲ್ಲ ದೊಡ್ಡಮ್ಮ. ನನ್ ಜೊತೆ ಬಾ. ಇವಾಗ ಹೇಳು, ಏನಾಯ್ತು? ಯಾಕೆ ಈ ಥರ ಇದೆಯಾ? ಏನಿಲ್ಲ ದೊಡ್ಡಮ್ಮ. ನೋಡು ಸಂಜನಾ, ನಿಮ್ಮಮ್ಮನ ಹತ್ರನೂ ಹೇಳಕ್ಕಾಗದೇ ಇರೋ ವಿಷಯಗಳೇನಾದ್ರೂ ಇದ್ರೆ ಕಡೆ ಪಕ್ಷ ನನ್ನ ಹತ್ರ ಹೇಳು. ಅದೇನಾದ್ರೂ ಸಮಸ್ಯೆ ಆಗಿದ್ರೆ ಅದಕ್ಕೇನ್ ಮಾಡೋದು ಅಂತ ಯೋಚನೆ ಮಾಡೋಣ. ಸಮಸ್ಯೆ ಏನಿಲ್ಲ ದೊಡ್ಡಮ್ಮ. ಆದ್ರೆ ಒಂದು ಉತ್ತರ ಇಲ್ಲದೆ ಇರೋ ಪ್ರಶ್ನೆ ನನ್ನ ಮನಸ್ಸಲ್ಲೇ ಇದೆ. ಕೇಳಲಾ? ಕೇಳು ಸಂಜನಾ, ಏನದು? ಒಬ್ರು ಮನ್ಸಲ್ಲಿ ಒಂದ್ ನಿಜ ಅಡಗಿದೆ. ಅದು ಹೊರಗ್ ಬಂದ್ರೆ ಒಬ್ರಿಗೆ ಕೆಟ್ಟದಾಗತ್ತೆ. ಆದ್ರೆ ಅದನ್ನ ಹೊರಗ್ ಹೇಳಲೇಬೇಕು ಅಂತ ಅವಶ್ಯಕತೆನೂ ಇದೆ. ಇವಾಗ ಇನ್ನೊಬ್ರು ಕೆಟ್ಟದಾಗತ್ತೆ ಅಂತ ನಿಜ ಹೊರಗ್ ಹೇಳ್ದೆ ಸುಮ್ಮನೆ ಇರ್ಬೇಕಾ? ಅಥವಾ ಆ ನಿಜ ಹೇಳಿ ಇನ್ನೊಬ್ರಿಗೆ ಒಳ್ಳೇದ್ ಮಾಡ್ಬೇಕಾ? ಒಬ್ಬ ವ್ಯಕ್ತಿಗೆ ಒಳ್ಳೇದಾಗತ್ತಂದ್ರೆ ನಾವಿನ್ನೇನು ಯೋಚನೆ ಮಾಡಬಾರ್ದು. ಒಂದೊಂದ್ಸಲ ನಮ್ಮ ಮೌನ ಕೂಡ ಸರಿಯಾಗಿರೋ ಪರಿಸ್ಥಿತಿನ ಹಾಳು ಕೂಡ ಮಾಡಬಹುದು. ಆದ್ರೆ ನಾವು ಹೇಳುವಂತ ಆ ನಿಜ ಆ ವ್ಯಕ್ತಿ ಜೀವನನ ಆನಂದಮಯವಾಗಿಸಬಹುದು. ನಿಶಬ್ದವಾಗಿರೋದಕ್ಕಿಂತ ಬಾಯ್ ಬಿಟ್ಟು ಎಲ್ಲರಿಗೂ ನಿಜ ಹೇಳೋದೇ ಒಳ್ಳೇದು ಸಂಜನಾ. ಹಾಗಿದ್ರೆ ಮೌನವಾಗಿದ್ದು ನಾನು ತಪ್ಪು ಮಾಡ್ತಿರೋ ಹಾಗೇನೆ ಅಲ್ವಾ ದೊಡ್ಡಮ್ಮ? ಏನು ತಪ್ಪು ಮಾಡ್ತಾ ಇದ್ಯಾ? ಯಾವ ವಿಷಯದಲ್ಲಿ ಸಂಜನಾ? ಅಯ್ಯೋ, ಆ ಥರದ್ದೇನೂ ಇಲ್ಲ ದೊಡ್ಡಮ್ಮ. ನೀವ್ ಹೇಳಿದ್ದೆ ಸರಿ. ಒಳ್ಳೇದ್ ಮಾಡ್ಬೇಕು ಅನ್ನೋ ಮನ್ಸಿದ್ದಾಗ ಸ್ವಾರ್ಥವಾಗಿ ಯೋಚನೆ ಮಾಡಬಾರ್ದು ಅಷ್ಟೇ ಅಲ್ವಾ? ಆಗ್ಲೇ ಅಜ್ಜಿ ಕೆಮ್ಮೋದು ನೋಡಿ ನನಗಂತೂ ಭಯ ಆಗೋಯ್ತು. ಸದ್ಯಕ್ಕೆ ಏನೂ ಆಗ್ಲಿಲ್ಲ ಅವ್ರಿಗೆ. ಒಂದ್ ನಿಮಿಷ ಬರ್ತೀನಿ. ಈಗ ಆರಾಮಾಯ್ತಾ? ಅತ್ತೆ ಏನಾಯ್ತು? ಕೆಮ್ಮಂತ ನಿಮ್ಗೆ? ಇರಿ ಒಂದ್ ನಿಮಿಷ, ನಾನು ಇವಾಗ್ಲೇ ಟ್ಯಾಬ್ಲೆಟ್ಸ್ ತರ್ತೀನಿ. ಅರವಿಂದ, ಅವಶ್ಯಕತೆ ಇಲ್ಲ. ನನ್ ಸೊಸೆ ನನಗೆ ಟ್ಯಾಬ್ಲೆಟ್ ಕೊಡೋಕ್ಕೂ ಮುಂಚೆ ನಿನ್ ಸೊಸೆ ಆಗ್ಲೇ ಟ್ಯಾಬ್ಲೆಟ್ ತಂದು ಕೊಟ್ಲು. ನೋಡಿದ್ಯಾ ಭಾಗ್ಯ, ನನ್ ಪ್ರಾಣದ ವಿಷಯ ಅಂದ್ರೆ ಯಾವ ಸಮಯಕ್ಕೆ ಯಾವ ಟ್ಯಾಬ್ಲೆಟ್ ಕೊಡ್ಬೇಕು ಅಂತ, ಏನ್ ಮಾಡ್ಬೇಕು ಅಂತಾನೂ ಇವ್ರಿಗೆ ಗೊತ್ತಾಗ್ಲಿಲ್ಲ. ಆದ್ರೆ ಯಾವಾಗ ಏನ್ ಮಾಡ್ಬೇಕು, ಯಾರಿಗೇನ್ ಕೊಡ್ಬೇಕು ಅನ್ನೋದು ನಿನಗ್ ತುಂಬಾ ಚೆನ್ನಾಗ್ ಗೊತ್ತು. ಮೊದಲು ಟ್ಯಾಬ್ಲೆಟ್ ತಗೊಳ್ಳಿ. ಅಜ್ಜಿ, ಈಗ ನೀವು ತಗೋಬೇಕಾಗಿರೋ ಮಾತ್ರೆ ತಂದಿದ್ದೀನಿ, ತಗೊಳ್ಳಿ. ಯಾಕೆ ಕೂತಿದ್ದೀರಾ ಅಜ್ಜಿ? ಏನಿಲ್ಲ ಮನೀಷಾ, ಕಾಲ್ ತುಂಬಾ ನೋವ್ತಾ ಇದೆ. ಈ ಎಣ್ಣೆ ಅರಿಶಿನ ಎರಡೂ ಸೇರಿಸಿ ಕಾಲಕ್ಕೆ ಕಟ್ಟಿದ್ರೆ ಬೇಗ ಕಡಿಮೆ ಆಗತ್ತೆ.
ಏನ್ ಭಾಗ್ಯ, ಏನಾಯ್ತು? ಇದನ್ ಕುಡೀರಿ. ಮಕ್ಕಳು ಕೇಳ್ದೇನೆ ತಾಯಿಗೆ ಎಲ್ಲ ಗೊತ್ತಾಗತ್ತೆ. ಈ ನಂದನ್ ಕುಟುಂಬಕ್ಕೆ ನೀನು ತಾಯಿ ತರ ಭಾಗ್ಯ. ಕೇಳ್ದೇನೆ ಎಲ್ಲ ತಂದ್ಕೊಡ್ತೀಯ. ಕೇಳಿದ್ರೆ ಅರ್ಧ ಕ್ಷಣ ಕೂಡ ನೀನು ತಡ ಮಾಡೋದಿಲ್ಲ. ನಮ್ಮೆಲ್ರ ಎದೆ ಬಡಿತನ ಅರ್ಥ ಮಾಡ್ಕೊಂಡಿರೋಳು. ಅಂಥದ್ರಲ್ಲಿ ನೀನೇ ಈ ಮನೆ ಬಿಟ್ಟು ಹೋದ್ರೆ ಈ ನಂದನ್ ಕುಟುಂಬದಿಂದ ಆ ಎದೆ ಬಡಿತಾನೂ ಹೊರಟು ಹೋಗ್ಬಿಡುತ್ತಲ್ವಾ? ನೀನು ಮಿತ್ರಾಗೆ ಹೆಂಡತಿಯಾಗಿ ನಮ್ಮನೆಗೆ ಕಾಲಿಟ್ಟಾಗ್ಲಿಂದ ನಮ್ಮೆಲ್ಲರ ಮನ್ಸಲ್ಲೂ ಉಳಿದು ಹೋಗ್ಬಿಟ್ಟಿದ್ಯಾ ಭಾಗ್ಯ. ಸಂಬಂಧಗಳ ಮಧ್ಯ ಒಂದು ಬೆಳಗು ದೀಪನ ಹಚ್ಚಿಟ್ಟು ಈಗದನ್ನ ಆರಿಸಿ ಹೋಗ್ತೀನಿ ಅಂತೀಯಲ್ಲ. ನಂದನ್ ಕುಟುಂಬನ ಈ ರೀತಿ ಕತ್ಲು ಮಾಡಿ ಹೋಗ್ತೀಯಾ? ಅಮ್ಮ, ನಮ್ಮನ್ನ ಬೇಡ ಅಂತ ಭಾಗ್ಯ ಯಾವತ್ತೂ ಅನ್ಕೊಂಡಿಲ್ಲ. ನಾವೇ ಬೇಡ ಅನ್ಕೋತಿರೋದು. ನಾವೇ ಅವಳನ್ನ ಹೊರಗಾಗ್ತಾ ಇದ್ದೀವಿ. ಈಗ ಬೆಳಕನ್ನ ತಗೊಂಡು ಹೋಗ್ತಿದ್ಯಾ ಅಂತ ಕೇಳೋದ್ರಲ್ಲಿ ಅರ್ಥ ಇದೆಯಾ ಹೇಳು? ಅಮ್ಮ ಭಾಗ್ಯ, ನಮ್ಮಮ್ಮ ಹೇಳಿದ್ದು ನಿಜ. ನೀನು ಈ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಎದೆ ಬಡಿತಾ ಇದ್ದಂಗಮ್ಮ. ನೀನು ಹೊರಟೋದ್ರೆ ಆ ಎದೆ ಬಡಿತ ನಿಂತೋದ್ ಹಾಗೆ. ನೀನು ಹೊರಟೋದ್ಮೇಲೆ ಜೀವ ಇಲ್ದಿರೋ ಬೊಂಬೆ ಥರ ಬದುಕ್ಬಿಡ್ತೀವಿ ಬಿಡು. ದೀಕ್ಷಿತ್ರೆ, ನಿಮ್ಗೆ ಪ್ರಜ್ಞೆ ಬಂತ? ನಿಮ್ಗೀಗ ಹೇಗನ್ನಿಸ್ತಾ ಇದೆ? ನಿಮ್ಗೆ ಪ್ರಜ್ಞೆ ಬಂದಿದೆ ಅಂತ ಗೊತ್ತಾದ್ರೆ ಭಾಗ್ಯ ಮೇಡಮ್ ಅವರು ಎಷ್ಟು ಸಂತೋಷ ಪಡ್ತಾರೋ. ಅರ್ಜೆಂಟಾಗಿ ಭಾಗ್ಯ ಮಿತ್ರನ ಭೇಟಿ ಮಾಡಬೇಕು. ನಡಿ, ಅವ್ರ ಮನೆ ಹತ್ರ ಹೋಗೋಣ. ಈಗ ಅವರು ಆ ಮನೇಲಿ ಇಲ್ಲ ದೀಕ್ಷಿತ್ರೆ. ಆ ಮನೇಲಿ ಇಲ್ವಾ? ಮತ್ತೆ ಎಲ್ಲಿದ್ದಾರೆ? ಭಾಗ್ಯ ಮೇಡಮ್ಗೆ ಮಿತ್ರ ಅವ್ರಿಗೆ ಡಿವೋರ್ಸ್ ಆಗಿದೆ ದೀಕ್ಷಿತ್ರೆ. ಇವಾಗ ಭಾಗ್ಯ ಮೇಡಮ್ ಅವ್ರಿಗೆ ಇನ್ನೊಂದು ಮದುವೆ ನಡೀತಾ ಇದೆ. ಏನೋ ಭಾಗ್ಯಂಗೆ ಇನ್ನೊಂದು ಮದುವೆನಾ? ಹೌದು. ಅಪಶಕುನ. ಆ ರೀತಿ ನಡೆಯಕ್ ಸಾಧ್ಯ ಇಲ್ಲ. ಭಾಗ್ಯಂಗೆ ಅನ್ಯಾಯ ನಡೀತಾ ಇದೆ. ಆ ಕುಟುಂಬಕ್ಕೆ ಅನಿಷ್ಟ ನಡೆಯುತ್ತೆ. ಈ ಕೂಡ್ಲೆ ಹೋಗಿ ನನಗೆ ಗೊತ್ತಿರೋ ಸತ್ಯನ ಅರವಿಂದಾಗಿ ಹೇಳಬೇಕು. ನಡಿಯಪ್ಪ, ಈಗ್ಲೇ ಹೋಗೋಣ. ಸರಿ ದೀಕ್ಷಿತ್ರೆ. ಹಾಗಾದ್ರೆ ಏನೀಗ? ನೀವು ಮದ್ವೆಗೆ ಬರಕ್ಕಾಗಲ್ಲ ಅಂತ ಹೇಳ್ತಿದ್ರಲ್ವಾ, ಅಷ್ಟೇ ತಾನೇ? ನೀವೀಗ ಬಂದ್ರೂ ಸಂತೋಷ ಪಡೋರು ಯಾರೂ ಇಲ್ಲ, ಬರ್ದಿದ್ರೆ ಬೇಜಾರು ಪಡೋರು ಯಾರೂ ಇಲ್ಲ. ಇಡೋ ಫೋನು. ಅಲ್ಲ, ಏನ್ ಹೇಳ್ತಾ ಇದೀಯ ಜಾನು? ನಾನ್ ಹೇಳ್ತಾ ಇರೋದು ನಿಜ ವಿವೇಕ್. ಮದ್ವೆ ಆದ್ಮೇಲೆ ಎಷ್ಟಾದ್ರೂ ಮುದ್ದಾಡ್ಕೋಬಹುದು ಅಲ್ವಾ? ಮದ್ವೆಗ್ ಮುಂಚೆನೆ ಅಕ್ಕನ್ ರೂಮ್ ಒಳಗಡೆ ಹೋಗಿ ಆ ಸಂಜೆ ಇಷ್ಟೆಲ್ಲ ಮಾತಾಡ್ಬೇಕಾ? ಈ ಸಂಜೆಗೆ ಯಾಕೆ ಇಷ್ಟ ಅರ್ಜೆಂಟು? ಭಾಗ್ಯ ಅವನಿಗೆ ಅಷ್ಟಿಷ್ಟ ಆದ್ಲಾ? ಆ ಸಂಜೆ ನಡವಳಿಕೆ ನನ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ನನಗೂ ಒಂಚೂರು ಇಷ್ಟ ಇಲ್ಲ. ಮಾತುಕತೆಗೆ ಬಂದಾಗ್ಲೂ ಹಾಗೆ ಮಾತಾಡ್ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋದ.
ಅಲ್ಲ, ಅವನಿಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ಅಂತ. ಬುದ್ಧಿ ಇದ್ದವನಾದ್ರೆ ಹೀಗೆ ಬುದ್ಧಿ ಇಲ್ದಿರೋ ಕೆಲಸ ಯಾಕೆ ಮಾಡ್ತಾನೆ? ಈ ರೀತಿ ಅವ್ರನ್ನ ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ ಹೇಳು? ಮುಖದ ಮೇಲೆ ಉಗಿತಾರೆ. ಆದ್ರೂ ಇವಾಗ ಏನ್ ಮಾಡಕ್ಕಾಗತ್ತೆ ವಿವೇಕ್? ಎಷ್ಟೇ ಆದ್ರೂ ತಾಳಿ ಕಟ್ಟೋನು, ಸದ್ಯದಲ್ಲೇ ಅಕ್ಕಂಗೆ ಗಂಡ ಆಗೋನು. ಬೇಡ ಹಾಗೆಲ್ಲ ಮಾಡ್ಬಾರ್ದು ಅಂತೆಲ್ಲ ನಾವ್ ಹೇಳಕ್ಕೂ ಆಗಲ್ಲ, ತಡಿಯೋಕ್ಕೂ ಆಗಲ್ಲ. ಯಾರು ತಡಿಯೋರಿಲ್ಲ ಅಂತನಾ ಇವನ್ಗಿಷ್ಟೆಲ್ಲ ಧೈರ್ಯ? 15 ನಿಮಿಷ ನಾವ್ಯಾರು ಆ ಕಡೆ ಹೋಗ್ಬಾರ್ದಂತೆ, ಅಷ್ಟೇ ತಾನೆ? ಅದಕ್ಕೆ ಅಲ್ವಾ ನಾವು ಈ ಕಡೆ ಹೋಗ್ತಾ ಇರೋದು. ಇನ್ನೇನ್ ಮಾಡಕ್ಕಾಗತ್ತೆ? ಆಡಿಟೋರಿಯಂ ಅಲ್ಲಿ ಲಾಕ್ ಆಗಿರೋ ಆಡಿಯನ್ಸ್ ಥರ ಸೀನ್ ನೋಡೋದ್ ಬಿಟ್ಟು ಏನೂ ಮಾಡಕ್ಕಾಗಲ್ಲ. ಸರಿ ನಡಿ. ಅಲ್ಲ, ಈ ಸಂಜೆ ಇಷ್ಟ್ಯಾಕೆ ಹಾರಾಡ್ತಾ ಇದ್ದಾನೆ? ಇಷ್ಟ್ಯಾಕೆ ಉತ್ಸಾಹ ತೋರಿಸ್ತಾ ಇದ್ದಾನೆ? ನೋಡ್ಕೋತೀನಿ. ಆ ಸಂಜೆ ಇಲ್ಲಿ ಇಲ್ವಲ್ಲ? ಮಿತ್ರ ಅವ್ರೆ, ಏನ್ ಇಲ್ಲಿಗ್ ಬಂದ್ರಿ? ನನ್ ರೂಮ್ ಏನೋ ಅನ್ಕೊಂಡೆ. ನಿಮ್ ರೂಮ್ ಇಲ್ಲಿ ಯಾಕಿರುತ್ತೆ? ಅಲ್ಲಿದೆ ಅಲ್ವಾ? ಅಂದ್ರೆ ವಿವೇಕ್ ಇದಾನ ಅಂತ ನೋಡಕ್ ಬಂದೆ. ವಿವೇಕ್ ಇಲ್ಲಿ ಯಾಕಿರ್ತಾನೆ? ಏನು ಈಗ ನಿನ್ ಪ್ರಶ್ನೆಗೆ ಉತ್ತರ ಕೊಡೋರ್ಗು ನನ್ನನ್ ಬಿಡಲ್ವಾ? ನಾನೆಲ್ಲಿ ಹಿಡ್ಕೊಂಡಿದ್ದೀನಿ? ಬಿಟ್ಟಿದ್ದು, ದೂರ ಮಾಡಿದ್ದು, ಬೇಡ ಅಂದೋರು ನೀವು. ಹಿಡ್ಕೊಳ್ಳೋ ಅಧಿಕಾರ, ಪ್ರೀತಿಯಿಂದ ಇರೋ ಅವಕಾಶ ನನ್ಗೆಲ್ಲಿದೆ ಬಿಡಿ. ಆ ಸಂಜಯ್ ಇಲ್ಲಿಗೆ ಬರ್ಲಿ, ಅವನ್ ಕಾಲನ್ ಮುರಿದು ಅವನ್ ಕೈಲಿಡ್ತೀನಿ. ಅವನ್ ಏನ್ ಅನ್ಕೊಂಡಿದ್ದಾನೆ? ಮದ್ವೆಗ್ ಮೊದ್ಲೇ ಭಾಗಿನ್ ಜೊತೆ ಹೀಗೆಲ್ಲ ಮಾತಾಡ್ತಾನೆ. ಏನಾದ್ರೂ ಮಾತಾಡ್ಬೇಕು ಅಂತ ಬಂದ್ರಾ? ನಿನ್ ಹತ್ರ ಮಾತಾಡೋದಕ್ ನನಗೇನಿದೆ? ಹೌದು ಬಿಡಿ. ಹೇಳ್ಬೇಕಾಗಿರೋ 4 ಮಾತು ಹೇಳಾಯ್ತು, ಬೈಬೇಕು ಅಂದ್ಕೊಂಡಿದ್ನೆಲ್ಲ ಬೈದಾಯ್ತು. ಇನ್ನು ಏನಿರುತ್ತೆ ಬಿಡಿ. ಛೇ, ನೀನೇನ್ ಕಷ್ಟ ಪಡ್ಬೇಡ, ನಾನು ಹಾಕ್ತೀನಿ. ದೇವಯಾನಿ ಅವರೇ, ನೀವು ಹೊರಟೋಗಿ ಅಂತ ಹೇಳಿದ್ರೆ ಈಗಿಂದೀಗ್ಲೇ ಈ ಮದುವೆ ಮನೆ ಬಿಟ್ಟು ಹೊರಟೋಗ್ತೀವಿ. ನೀವು ಹೇಳಿದ್ರೆ ಈ ಜೀವಮಾನದಲ್ಲಿ ನಿಮ್ಮ ಕಣ್ಗೂ ಕಾಣಿಸಲ್ಲ. ಆದರೆ ನನ್ನ ಮಗನಿಗೆ ಮಾತ್ರ ಅನ್ಯಾಯ ಮಾಡಬೇಡಮ್ಮ.
ಅವನ ಜೀವನ ಮಾತ್ರ ಹಾಳು ಮಾಡ್ಬೇಡಮ್ಮ. ನಿನ್ ಮಗನ್ ಜೀವನ ಹಾಳಾಗ್ಬೇಕಾ ಅಥವಾ 4 ಜನರ ಮುಂದೆ ಮರ್ಯಾದೆಯಿಂದ ಇರ್ಬೇಕಾ? ನೀವೇ ಯೋಚನೆ ಮಾಡಿ. ನೀವ್ ಏನಾದ್ರೂ ಹೇಳಿ ಮೇಡಮ್, ನೀವ್ ಹೇಳಿದ್ ಮಾತ್ರ ನಾನು ಮಾಡಲ್ಲ. ಇಲ್ ನೋಡಿ, ನೀವ್ ಹೇಳೋ ಡೈಲಾಗ್ಸ್, ಡ್ರಾಮಾ ಎಲ್ಲ ವೇಸ್ಟ್. ಈಗ ನಾನು ಹೇಳಿದ್ದನ್ನ ಮಾಡ್ತೀರಾ ಇಲ್ವಾ? ಬಾಗಿನ ಕುತ್ತಿಗೆಯಲ್ಲಿ ಮುಹೂರ್ತಕ್ಕೆ 10 ನಿಮಿಷ ಮುಂಚೆನೆ ತಾಳಿ ಕಟ್ತೀಯಾ ಇಲ್ವಾ? ದೇವ್ಯಾನಿಯವರೇ, ಈ ಮನೇಲೇ ಇದ್ದು ಇವರಿಗೆ ಅನ್ಯಾಯ ಮಾಡ್ತಿದ್ದೀನಿ ಅಂತ ನಿಮ್ಗನಿಸ್ತಾ ಇಲ್ವಾ? ಅನ್ಯಾಯನಾ? ಮತ್ತೆ ನೀವ್ ಮಾಡ್ತಿರೋದೇನು? ನೀವು ಭಾಗ್ಯಗೆ ನ್ಯಾಯ ಕೊಡಿಸ್ಬೇಕು ಅನ್ಕೊಂಡ್ರೆ ಇನ್ನೊಂದ್ ಕಡೆ ಮನೀಷಾಗೆ ಅನ್ಯಾಯ ಆಗ್ತಿದ್ಯಲ್ಲ. ಒಂದ್ ಹುಡುಗಿ ಜೀವನನ ಉಳಿಸ್ಬೇಕು ಅನ್ಕೊಂಡು ಇನ್ನೊಂದ್ ಹುಡುಗಿ ಜೀವನನ ಹಾಳ್ ಮಾಡ್ಬೇಕು ಅನ್ಕೊಂಡಿದಿರಲ್ಲ. ಆದ್ರೆ ದೇವಯಾನಿ ಮೇಡಮ್, ನೀನ್ ತಾಳಿ ಕಟ್ಟಿದ್ರೆ ಸಾಕು, ಸಂಸಾರ ಮಾಡೋ ಅವಶ್ಯಕತೆ ಇಲ್ಲ. ಮದ್ವೆ ಆದ ತಕ್ಷಣ ನೀವ್ ಈ ರಾಜ್ಯನೇ ಬಿಟ್ಟು ಹೋಗ್ತಿರೋ, ಈ ದೇಶನೇ ಬಿಟ್ಟು ಹೋಗ್ತಿರೋ, ಅದ್ ನಿಮ್ಮಿಷ್ಟ. ನೀವೇನಾದ್ರೂ ಹೇಳಿ ದೇವ್ಯಾನಿ ಅವರೇ, ನಾನು ಅದನ್ನ ಮಾಡಲ್ಲ. ಕೊನೆ ಸಲ ಕೇಳ್ತಾ ಇದ್ದೀನಿ, ನೀನ್ ಬಾಗಿನ ಕುತ್ತಿಗೆ ತಾಳಿ ಕಟ್ತೀಯಾ ಅಥವಾ ನಿನ್ ಜೀವನನೇ ಹಾಳ್ ಮಾಡ್ಕೋಬೇಕು ಅನ್ಕೊಂಡಿದ್ಯಾ? ನೋಡಿ ದೇವ್ಯಾನಿ ಅವರೇ, ಏಯ್ ನೀನ್ ಸುಮ್ನಿರೋ. ಅಮ್ಮ ದೇವಯಾನಿ, ನೀನ್ ಆ ಥರ ಎಲ್ಲ ಮಾತಾಡ್ಬೇಡಮ್ಮ. ನನಗೆ ತ್ರಿವಿಕ್ರಮಗಿಂತ ನನ್ನ ಮಗನೇ ಇಂಪಾರ್ಟೆಂಟ್ ಅಮ್ಮ. ನೀನು ಹೇಳ್ದ ಹಾಗೇನೆ ಬಾಗಿನ ಕುತ್ತಿಗೆಗೆ ಅವನು ತಾಳಿ ಕಟ್ತಾನೆ, ಸರಿನಾ? ಅಣ್ಣ, ಹೇಳು ಸಂಜನಾ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಏನ್ ವಿಷಯ? ಅಂದ್ರೆ ಅದನ್ನ ಹೇಗೆ ಹೇಳಲಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೀನ್ ಏನ್ ಹೇಳ್ಬೇಕು ಅಂತಿದ್ಯೋ ನೇರವಾಗಿ ಹೇಳು ಸಂಜನಾ. ಅದಕ್ಕೆ ಬಗ್ಗೆ ಅಣ್ಣ. ನನಗೆ ಗೊತ್ತು ಅಣ್ಣ, ಅದಕ್ಕೆ ಬಗ್ಗೆ ಅಂತ ಹೇಳಿದ ತಕ್ಷಣ ನೀವು ಕೇಳಕ್ ರೆಡಿ ಇರಲ್ಲ ಅಂತ. ಆದ್ರೂ ನಾನು ನಿನಗೆ ವಿಷಯ ಹೇಳಲೇಬೇಕು. ಈಗ ಮತ್ತೆ ಭಾಗ್ಯಂ ಬಗ್ಗೆ ಏನೇನೋ ಹೇಳಿ ನನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಿದ್ದಾಳೆ. ಈಗ ಯಾರೇನು ಹೇಳಿದ್ರು ಅವಳ ಮೇಲಿರೋ ಅಸಹ್ಯ ಹೋಗಲ್ಲ, ಪ್ರೀತಿ ಹುಟ್ಟಲ್ಲ. ಸುಮ್ಮನೆ ಇದನ್ನೆಲ್ಲ ಕೇಳದೆ ಇರೋದೇ ಒಳ್ಳೇದು. ಅತ್ಗೆ ಹೊಟ್ಟೆಲಿ ನಿನ್ ಪ್ರತಿರೂಪ ಹುಟ್ಟಿದೆ ಅಂತ, ಆ ಪ್ರತಿರೂಪನ ಅತ್ಗೆ ಕೊಂದ್ರು ಅಂತ ನೀನು ಅಪಾರ್ಥ ಮಾಡ್ಕೊಂಡಿದ್ಯಾ. ನಿಜ ಏನಂದ್ರೆ ಭಾಗ್ಯ ಅತ್ಗೆ ಪ್ರೆಗ್ನೆಂಟೇ ಆಗಿರ್ಲಿಲ್ಲ. ಅವ್ರ ಹೊಟ್ಟೆಲಿ ನಿನ್ ಪ್ರತಿರೂಪ ಬೆಳೀತಿದೆ ಅನ್ನೋ ವಿಷಯ ನಿಜಾನೇ ಅಲ್ಲ. ಭಾಗ್ಯ ಪ್ರೆಗ್ನೆಂಟ್ ಆಗೇ ಇರ್ಲಿಲ್ವಾ? ಅದಕ್ಕೆ ಅಪಾರ್ಷನ್ ಮಾಡ್ಕೊಂಡ್ರು ಅಂತ ತೋರಿಸಿದ ರಿಪೋರ್ಟ್ಸು ನಿಜಾನೇ ಅಲ್ಲ. ಯಾಕಂದ್ರೆ ಆ ರಿಪೋರ್ಟ್ಸು ನಾನು ಅಪಾರ್ಷನ್ ಮಾಡ್ಕೊಂಡಿದ್ದಕ್ಕೆ ಸಾಕ್ಷಿ. ಏನ್ ಹೇಳ್ತಾ ಇದೀಯ ಮನೀಷಾ? ಭಾಗ್ಯ ಅಬೋರ್ಷನ್ ಮಾಡ್ಸೋದಂದ್ರೇನು? ಈ ತರ ಬಾಯಿ ಮಾತೆಲ್ಲ ನಡೆಯಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಈ ಪೇಪರ್ ಮೇಲೆ ಬರ್ದಿರೋದನ್ನ ನೋಡಿದ್ರೆ ನಿಂಗೆ ಅರ್ಥ ಆಗ್ಬೋದೇನೋ. ನೋಡು, ನಾನು ಆಕಾಶಿಂದ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಾದ್ರೆ ನೀವೆಲ್ಲರೂ ಬೈತೀರಾ ಅಂತ ಆ ನಿಜ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಅತ್ಗೆ ಮುಚ್ಚಿಟ್ರು. ಕೇಳ್ತಾ ಇರೋದು ನಿನ್ನೆ ಭಾಗ್ಯ. ಬೇಕು ಅಂತಾನೆ ನೀನು ಅಬೋರ್ಷನ್ ಮಾಡಿಸ್ಕೊಂಡ್ಯಾ? ನಿಜ ಹೇಳು. ತಲೆ ಎತ್ತಿ ನನಗೆ ಉತ್ತರ ಕೊಡು, ಹೇಳು. ನಾನು ಅಬೋರ್ಷನ್ ಮಾಡ್ಕೊಂಡಾಗ ನನ್ನ ಹೆಸರು ಹೊರಗೆ ಬರಬಾರ್ದು ಅಂತ ಹಾಸ್ಪಿಟಲ್ ಫೈಲ್ಸಲ್ಲಿ ಅದಕ್ಕೆ ಅವ್ರ ಹೆಸರು ಬರೆದ್ರು. ಸಿಸ್ಟರ್, ಕ್ಲಿಯರ್ ಮಾಡೋದಕ್ಕೆ
ಫಾರ್ಮ್ ಫಿಲ್ ಮಾಡಬೇಕು. ಪೇಷಂಟ್ ನೇಮ್ ಹೇಳಿ. ಮದ್ವೆ ಆಗದಿರೋ ಹುಡುಗಿ, ಅವಳ ಭವಿಷ್ಯ ಹಾಳಾಗಬಾರ್ದು. ಭಾಗ್ಯ. ಹಸ್ಬೆಂಡ್ ನೇಮ್ ಮಿತ್ರಾನಂದನ್.